ತೊಡೆ ತಟ್ಟಿದ್ರೆ ತೊಡೆ ಮುರಿದು ಹಾಕ್ತೀವಿ, ತಲೆನೂ ತೆಗಿತೀವಿ ಅಂತ ಬಿಜೆಪಿ ಶಾಸಕ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಗಂಟು ಮೂಟೆ ಕಟ್ಟಿ ಈಗಾಗಲೇ ಹೊರಡಿ. ಹಿಂದೂಗಳ ವಿಷಯದಲ್ಲಿ ರಾಜಕಾರಣ ಮಾಡೋದಿಲ್ಲ. ದೇವಸ್ಥಾನದ ಮುಂದೆ ಯಾರು ಹೋಗಬಾರ್ದು ಅಂತ ಹೇಳಿದ್ದೀರಾ, ಹಾಗೆ ಮಸೀದಿ ಮುಂದೆ ಯಾರು ಹೋಗಬಾರ್ದು ಅಂತ ಹೇಳೋದಕ್ಕೆ ನೀವ್ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪರೋಕ್ಷವಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ನಮ್ಮ ಮೇಲೆ ಸವಾಲು ಹಾಕಬೇಡಿ, ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿತೀವಿ. ಹಿಂದೂಗಳು ತಲೆ ತೆಗೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದ್ದಾರೆ. ಇಸ್ಲಾಂನಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಹೀಗಿರುವಾಗ ಮುಂದಿನ ಜನ್ಮ ಹೇಗೆ ನಂಬ್ತೀರಿ? ಮುಂದಿನ ಜನ್ಮದಲ್ಲಿ ಮನುಷ್ಯನೋ ನಾಯಿನೋ ಕಪ್ಪೆನೋ ಹಂದಿಯಾಗಿ ಹುಟ್ಟುವ ಬದಲು ಈಗಲೇ ಆ ಕೆಲಸ ಮಾಡಿ ಅಂತ ಹೇಳಿದ್ರು. ಈ ವಿವಾದಾತ್ಮಕ ಹೇಳಿಕೆಯಿಂದ ಸಿಟಿ ರವಿ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ.